ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕೇಳ್ರಿ, ನಮ್ಮ ಮಹಾರಾಜರಾದ ಗಳಗಂಡ ಗೆಂಡೆ ಅವರು ತಮ್ಮ ವಯಸ್ಸಿಗೆ ಬಂದಂತ ಸಹೋದರಿಯಾದ ಪುಷ್ಮಿಕಾ ಗೆಂಡೆ ಅವರಿಗೆ ಸ್ವಯಂವರ ಮಾಡಲು ನಿರ್ಧರಿಸಿದ್ದಾರೆ. ಸ್ವಯಂವರದಲ್ಲಿ ಯಾರು ಗೆಲ್ಲುತ್ತಾರೋ ಅವರಿಗೆ ಕುಮಾರಿ ಯುವರಾಣಿ ಪುಷ್ಮಿಕಾ ಗೆಂಡೆ ಅವರನ್ನು ವಿವಾಹ ಮಾಡಿಕೊಡುತ್ತಾರೆ. ಇದಕ್ಕಾಗಿ ಕರ್ನಾಟಕದ 31 ಜಿಲ್ಲೆಯ ವೆರೈಟಿ ವೀರರು, ಧೀರರು, ಶೂರರು ಬರ್ಬೇಕಪ್ಪ. ಸ್ವಯಂವರ ನಡೆಯುವ ಸ್ಥಳ ಅಬ್ಬಯ್ಯನಾಡು ಅರಮನೆ ಆಸ್ಥಾನ. ಕೇಳ್ರಿ. ಎಲ್ರಿಗೂ ನಮಸ್ಕಾರ. ನಾನು ಈ ಅಬ್ಬಯ್ಯನಾಡು ಅರಮನೆಯ ಮಹಾರಾಜ. ನನ್ನ ಹೆಸರು ಗಳಗಂಡ ಗೆಂಡೆ ಅಂತ. ಎಲ್ಲರೂ ನನ್ನ ಪ್ರೀತಿಯಿಂದ ಗೆಂಡೆ ಅಂತ ಕರೀತಾರೆ. ಮಂತ್ರಿಗಳೇ, ಶಿವ ಬಾಯಿಗೆ ಬಂದಿತ್ತಲ್ಲೋ, ಎಲ್ಲವೂ ಸಿದ್ಧವಾಗಿದೆ. ನೀವು ಹೇಳಿದಂಗೆ ಮಾಡಿದ ಮಹಾರಾಜರೇ. ಹಾಗಾದರೆ ಯುವರಾಜರನ್ನು ಕರೆಸಿರಿ. ಧಾರಾಕಾರವಾಗಿ. ಧಾರಾಕಾರವಲ್ಲ, ಧಾರಾಳವಾಗಿ. ಕತ್ರಿ ಗುಪ್ಪೆ ರಾಜದ ಯುವರಾಜರಾದ ಶ್ರೀ 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 ಕತ್ರಿ ವೀರರು ಆಗಮಿಸಬೇಕು. ರಾಜ ನನ್ನ ಗಲ್ಲಿಗೆ ನಾನೇ ಮಹಾರಾಜ. ರಾಜ ಕತ್ರಿ ವೀರವೇ ರಾಜ, ಪ್ರಣಾಮಗಳು. ಒಂದು ಕೇಳು ಪ್ರಮಾಣ. ಯುವರಾಜ, ಪ್ರಮಾಣ ಅಲ್ಲ, ಪ್ರಣಾಮ. ಹಾ, ಅದೇ ಮಂತ್ರಿಗಳೇ. ಶಿವ ಬಾಯಿಗೆ ಬಂದಿತ್ತಲ್ಲೋ. ನೆಕ್ಸ್ಟ್ ಯುವರಾಜರನ್ನು ಕರೆಸಿರಿ. ನಿಮ್ಮ ಅಪ್ಪಣೆ ಅಂತ ಆಗಲಿ ಮಹಾರಾಜರೇ. ಸ್ವಯಂವರಕ್ಕೆ ಆಗಮಿಸುತ್ತಿರುವ ಎರಡೇ ಮಂತ್ರಿ, ಇದು ನಮ್ಮ ಆನಂದಣ್ಣ ಮೆಗಾ ಆಡಿಷನಲ್ ಕಂಟೆಸ್ಟೆಂಟ್ ಗಳನ್ನ ಕೂಗ್ತಿದ್ರಲ್ಲ, ಹಂಗೆ ಕೂಗು, ಮಜಾ ಬರುತ್ತೆ. ಸ್ವಯಂವರಕ್ಕೆ ಆಗಮಿಸುತ್ತಿರುವ ನೆಕ್ಸ್ಟ್ ಕಂಟೆಸ್ಟೆಂಟ್ ನಾಯನಹಳ್ಳಿ ರಾಜದ ನಿಂಬೆ ಹುಳಿ ಯುವರಾಜ ಆಗಮಿಸಬೇಕು. ಮುತ್ತು ರಾಜ ಕಾಲಿಟ್ಟ ಸೈಡು ಬಿಡೋಲೆ, ಮಣ್ಣಿನ ಮಗ ಕಾಲಿಟ್ಟ ಸೈಡು ಬಿಡೋಲೆ. ನಮಸ್ಕಾರ ಮಹಾರಾಜರೇ. ಎಂಚೆಲ್ಲರೂ ವನಸಾಂಡ. ಕೇಳು, ಎಂಚೊಲ್ಲರು ವನಸಾಂಡ, ಸರಿ ಉಂಡರ, ಸರಿ ಜೆತ್ತರ, ಕುಟುಂಬದ ಅತಿಪ್ರ ಎಂಚೊಲ್ಲೇರು. ಏನು ಫಿನಾಲೆವರೆಗೆ ಹೋಗಕ್ಕೂ ಬಿಸ್ಕೆಟ್ ಹಾಕ್ತಿದ್ದೀರಾ? ಇಲ್ಲ, ಮತ್ತೆ ಬಕೆಟ್ ಹಿಡಿದೀನಿ. ಮಂತ್ರಿ, ನೆಕ್ಸ್ಟ್ ಕಂಟೆಸ್ಟೆಂಟ್ ಅನ್ನು ಕರೆಸಿ. ಆಗಲಿ ಮಹಾರಾಜರೇ. ಸ್ವಯಂವರಕ್ಕೆ ಆಗಮಿಸುತ್ತಿರುವ ಮೂರನೇ ಕಂಟೆಸ್ಟೆಂಟ್ ರಾಜಾಧಿರಾಜ ವಂಕರ್ಣಿಯ ರಾಜ್ಯದ ಕರಿಬೇವು ಯುವರಾಜ ಆಗಮಿಸಬೇಕು. ನಾನೇ ರಾಜಾಧಿರಾಜ ಎಂದೆಂದಿಗೂ. ನೀವೇ ನನ್ನ ತಾಯಿ ತಂದೆ ಇನ್ನೆಂದಿಗೂ. ನಾನೇ ರಾಜಾಧಿರಾಜ ಎಂದೆಂದಿಗೂ. ಲಕ ಕರಿಬೇವು ಆಸೀನರಾಗಿ. ಯಾಸ್ತೀನರಾಗಿ ಅಂದ್ರೆ ಕುಳಿತುಕೊಳ್ಳಿ ಅಂತ. ಓಹೋ, ಆಗಲಿ. ಮಂತ್ರಿಗಳೇ, ಸ್ವಪ್ನ ಸುಂದರಿ ಪುಷ್ಮಿಕಾ ಗೆಂಡೆ ಅವರ ಆಗಮನವಾಗಲಿ. ಯಾರಲ್ಲಿ ಯುವರಾಣಿಯನ್ನು ಬರಲು ಹೇಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗ ನಮ್ಮ ಅಭಯ್ಗೆ ಸ್ವಲ್ಪ ಅಲ್ಲಲ್ಲಿ ಮರಿತಾನೆ, ಗಜನಿ ಥರನೇ ಅಂದ್ಬಿಟ್ಟಂತಾನೆ ಅವನು ಗಜನಿ ಥರನೇ ಟ್ಯಾಟು ಹಾಕ್ಸಿದ್ವಿ ನಾವು. ಓಕೆನಾ? ಸೊ ಇಲ್ಲಿಗೆ ಬರೋ ಅಂತ ನಮ್ಮ ಮಕ್ಕಳು ಪೇಜ್ ಗಟ್ಟಲೆ ಡೈಲಾಗ್ ಎಲ್ಲ ಹೇಳ್ತಾರೆ. ಓಕೆ, ಆದರೆ ಅವ್ರ ಜನರಲ್ ನಾಲೆಡ್ಜ್ ಹೇಗಿದೆ ಅಂತ ಒಂದು ಟಾಸ್ಕ್ ಆಡೋಣ. ಜನರಲ್ ನಾಲೆಡ್ಜ್ ಅನ್ನೋಕ್ಕಿಂತ ಇದು ಅವರ ಸ್ಪೆಲ್ಲಿಂಗ್ ಎಷ್ಟು ಚೆನ್ನಾಗಿದೆ, ಸ್ಕೂಲ್ಗೆಲ್ಲ ಅವ್ರು ಹೆಂಗೆ ಹೋಗ್ತಿದ್ದಾರೆ ಏನು ಅಂದ್ಬಿಟ್ಟು ಅಂತ. ನಾನು ಒಂದು ವರ್ಡ್ ಹೇಳ್ತೀನಿ, ಅದ್ರ ಸ್ಪೆಲ್ಲಿಂಗ್ ಹೇಳ್ಬೇಕು ನೀವು. ರೆಡಿನಾ? ಮೊದಲನೇ ಪದ ಎಜುಕೇಶನ್. ಓಕೆ, ಇಷ್ಟು ಜನ ಕೈ ಎತ್ತಿದ್ದೀರಾ. ಆರ್ಯ, ನೀನ್ ಸ್ಪೆಲ್ಲಿಂಗ್ ಹೇಳ್ತೀಯನೋ? ಎದ್ದು ನಿಂತ್ಕೊಳ್ಳೋ, ಹೇಳ ಎಜುಕೇಶನ್ ಸ್ಪೆಲ್ಲಿಂಗ್ ಹೇಳೋ. ಎಮ್ಮೆ ಅಂದ್ರೆ ಮಾಸ್ಟರ್ ಅನ್ಕೊಳ. ಹೇಳ. ಆಮೇಲೆ ಎಜುಕೇಶನ್. MAPO ಅಂದ್ರೆ ಎಜುಕೇಶನ್.
ಸೂಪರ್ ಆಗಿದೆ. ಯಾರು ಹೇಳ್ತೀರಾ ಕರೆಕ್ಟ್ ಆಗಿ? ಸಾನಿಧ್ಯ. EDU ಹಾ, EDU CA CA TION TIUN ON ON. ಓಕೆ, ಇದು ಸರಿನಾ? ಕಾನ್ಫಿಡೆಂಟ್ ಆಗಿದೆಯಾ ನೀನು? ಚೆಕ್ ಮಾಡೋಣ. ಓಕೆ, ಈಗ ಮುಂದಿನ ವರ್ಡು ಇದೆಲ್ಲರ ಫೇವರೆಟ್ ವರ್ಡು, ಪೊಮೊಗ್ರೆನೇಟ್. ಸಾನ್ವಿ. PO ಒಂದು ನಿಮಿಷ. POMEGRANATE ಪೊಮೊಗ್ರೆನೇಟ್. ಈ ಸ್ಪೆಲ್ಲಿಂಗ್ ನೋಡೋಣ. ಪೊಮೊಗ್ರೆನೇಟ್ ಸರಿಯಾದ ಉತ್ತರ. ಒಳ್ಳೆ ಸಾವಿಗೆ ಮೇಲೆ ಮಧ್ಯೆ. ಆಕ್ಚುಲಿ ಎಲ್ಲರೂ ಸ್ಪೋರ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರೆ ಎಲ್ಲರಿಗೂ. ಈ ಒಂದು ಆಟ ಆಡಿದ ಉದ್ದೇಶ ಇಷ್ಟೇನೆ. ಓವರ್ ಆಲ್ ಒಂದು 5 ತಿಂಗಳ ಸೀಸನ್ ಅಲ್ಲಿ ನಮ್ಮ ಮಕ್ಳು ಏನ್ ಬರ್ತಾರೆ, ಉದ್ದುದ ಪೇಜ್ ಗಟ್ಲೆ ಡೈಲಾಗ್ ಹೇಳ್ತಾರೆ. ಸೊ ಈ ಕಾರ್ಯಕ್ರಮ ನೋಡ್ತಿರೋಂಥ ವೀಕ್ಷಕರಿಗೆಲ್ಲ ಒಂದು ಪ್ರಶ್ನೆ ಕಾಡುತ್ತೆ. ಅಂದ್ರೆ ಈ ಮಕ್ಳು ಇಲ್ಲ 5 ತಿಂಗಳು ಇರ್ತಾರೆ, ಸ್ಕೂಲ್ಗಳಿಗೆ ಹೋಗೋದೇ ಇಲ್ವಾ, ಮಿಸ್ ಮಾಡ್ಕೊಂತಾರ ಆ ತರ ಅಂತ? ಖಂಡಿತ ಆ ತರ ಇಲ್ಲ. ಶಾಲೆಯಿಂದ ಬರುವಂತ ಎಲ್ಲ ಹೋಮ್ವರ್ಕ್ಗಳು ಮತ್ತೆ ವಾಟ್ ಎವರ್ ಕ್ಲಾಸ್ ವರ್ಕ್ ಅದನ್ನೆಲ್ಲ ನಮ್ಮ ಮಕ್ಕಳು ಫ್ರೀ ಟೈಮಲ್ಲಿ ಅದನ್ನೆಲ್ಲ ಸ್ಟಡಿ ಮಾಡ್ತಾರೆ, ಅದನ್ನ ಫಿಲ್ ಮಾಡ್ತಾರೆ, ಅದ್ರ ಬಗ್ಗೆ ವರ್ಕ್ ಮಾಡ್ತಾರೆ. ನಮ್ಮ ಮೆಂಟರ್ಸ್ ಆಗ್ಲಿ, ನಮ್ಮ ರಂಗಮೇಷ್ಟ್ರುಗಳಾಗ್ಲಿ, ಅವರು ಕೂಡ ಈ ತರ ಜನರಲ್ ನಾಲೆಡ್ಜ್ ಕ್ಲಾಸಸ್ ಪಾಠಗಳೆಲ್ಲ ತಗೊಂಡು ಮಕ್ಕಳನ್ನ ಟ್ರೈನ್ ಅಪ್ ಮಾಡ್ತಾ ಇದ್ದಾರೆ. ಎಸ್ ಅಮ್ಮ, ಹೇಳಿಮ್ಮ. ಒಂದು ನೋಡಿದ್ದೀನಿ ಆನಂದ್ ಅವರೇ, ಎಸ್, ಈ ತುಂಬಾ ಸ್ಟಡೀಸ್ ಅಂತ ಅದರಲ್ಲೇ ಸ್ಟೂಡಿಯಸ್ ಆಗಿರೋ ಮಕ್ಕಳಿಗಿಂತ ಸ್ಟ್ರೀಟ್ ಸ್ಮಾರ್ಟ್ ಮಕ್ಕಳಿರ್ತಾರೆ, ಎಲ್ಲದಲ್ಲೂ ಹೋಗ್ತಾರೆ ಬರ್ತಾರೆ, ಅಂಥವ್ರು ಗೆಲ್ತಾರೆ. ಜೋಕ್ ಹೇಳ್ಬೋದು, ಮೈ ಬಾಸ್ ಇಸ್ ವರ್ಕಿಂಗ್ ಅಂಡರ್ ಮಿ, ಹೀ ಇಸ್ ಜಸ್ಟ್ ಅ ಪ್ಯೂನ್ ಅಂತಾನೆ ಕಾಮಿಡಿಯಾಗಿ. ಏನಂದ್ರೆ ನಾನು 11th ಅಲ್ಲಿ ಫೇಲ್ ಆಗ್ಬಿಟ್ಟೆ, ಆದ್ರೆ ಇವನು ಸ್ಟೂಡಿಯಸ್ ಆಗಿ ಓದಿ 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 ಎಲ್ಲ ತಗೊಂಡು ಹೀ ಇಸ್ ಜಸ್ಟ್, ನಾನು ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀನಿ, ನನ್ನ ಹತ್ರನೇ ಕೆಲಸ ಮಾಡ್ತಾರೆ. ಸ್ಟ್ರೀಟ್ ಸ್ಮಾರ್ಟ್ ತರ ಇದ್ರೇನೆ ಅವರು ಬಾಲಲ್ಲಿ ಗೆಲ್ಲೋದು ಅಂತ. ದೀಸ್ ಕಿಡ್ಸ್ ಆರ್ ಬೇಸಿಕ್ಲಿ ವೆರಿ ಇಂಟೆಲಿಜೆಂಟ್. ಇಷ್ಟು ಡೈಲಾಗ್ಸ್ ಎಲ್ಲ ನೆನಪಿಟ್ಕೊಂಡು ಮಾಡ್ಬೇಕಾದ್ರೆ ಅವ್ರು ಎಲ್ಲೂ ಸೋಲೋದಿಲ್ಲ, ಸ್ಕೂಲಲ್ಲೂ ಸೋಲೋದಿಲ್ಲ. ಡೆಫಿನೆಟ್ ಆಗಿ ಅವ್ರನ್ನ ಹೋಮ್ವರ್ಕ್ ಮಾಡಿ ಓದಿ ಅಂತ ಹೇಳೋದೇ ಇಲ್ಲ. ಡೆಫಿನೆಟ್ ಆಗಿ ಎಲ್ಲದಲ್ಲೂ ನಿಮ್ದೇ ಗೆಲ್ತೀರಾ ಎಲ್ಲದಲ್ಲೂ ನೀವು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಮೇಘ ಬಂತು ಮೇಘ.
ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತ.
ಮನೆನಾಡ ಮಾಡಿ ಹೋಗೋನೆ. ನೋಡಿ